Next, x to the power minus 1 plus y to the power minus 1 whole to the power minus 1. ಇದನ್ನ ಸುಲಭ ರೀತಿಯಲ್ಲಿ ಬರೆದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? ಓಕೆನಾ? ಸೊ 1 by 1 ಬರ್ಕೊಳ್ಳೋಣ. ಇದು ನಿಮ್ದು ಕೊಟ್ಟಿರೋ ಎಕ್ಸ್ಪ್ರೆಷನ್. ಎಸ್, ಸೊ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೀವು ಫಸ್ಟ್ ಬ್ರಾಕೆಟ್ ನಲ್ಲಿರೋದು ಸಾಲ್ವ್ ಮಾಡಬೇಕು. ಸೊ ಈ ಇನ್ವರ್ಸ್ ಏನಿದೆ -1 ತಗೋಕ್ಕಿಂತ ಮುಂಚೆ ಬ್ರಾಕೆಟ್ ಸಾಲ್ವ್ ಮಾಡ್ಕೋಬೇಕು. ಈಗ ಟು ದ ಪವರ್ -1 ಅಂದ್ರೆ ನಾನು ಇದನ್ನ ಹೇಗ್ ಬರಿಬಹುದು? 1 by x to the power +1, ಕರೆಕ್ಟ್? ಅದೇ ತರ ಇಲ್ಲೂ ಕೂಡ ಏನ್ ಬರಿಬಹುದು? 1 by y. ದಿಸ್ ಟು ದ ಪವರ್ 1 ಅಂದ್ರೆ ನಥಿಂಗ್ ಬಟ್ 1 by x, ಟು ದ ಪವರ್ 1 ಅಂದ್ರೆ ನಥಿಂಗ್ ಬಟ್ 1 by y. ಈಗ ನಾವು ಆಡ್ ಮಾಡಬೇಕು. ಸೊ ಆಡ್ ಮಾಡ್ಬೇಕಂದ್ರೆ ನೀವು LCM ತಗೋಬೇಕು. LCM ಆಫ್ ಎಕ್ಸ್ ಅಂಡ್ ವೈ ಎಷ್ಟಾಗುತ್ತೆ? ಎಕ್ಸ್ ಇಂಟು ವೈ ಅಂತಾನೆ ಆಗುತ್ತೆ, ಕರೆಕ್ಟ್ ಅಲ್ವಾ? ಎಕ್ಸ್ ಮತ್ತೆ y ಇದು ಎಕ್ಸ್ ಇಂಟು ವೈ ಆಗುತ್ತೆ. ಸೊ ಇಲ್ಲಿ y ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಎಕ್ಸ್ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು y ಆಯ್ತು, 1 ಇಂಟು ಎಕ್ಸ್ ಆಯ್ತು. ಹೌದಾ? ಸರಿ. ಈಗ ಎಡಿಷನ್ ಯಾವಾಗ್ಲೂ ಕಮ್ಯುಟೇಟಿವ್ ಇರುತ್ತೆ. ಸೊ y ಪ್ಲಸ್ ಎಕ್ಸ್ ಅನ್ನ ನಾವು ಎಕ್ಸ್ ಪ್ಲಸ್ ವೈ ಅಂತಾನೆ ಬರಿಬಹುದು, ಸರಿನಾ? ಸೊ ಇದೇನಾಯ್ತು? ಟು ದ ಪವರ್ -1. ಈಗ ನೀವು ಆಪ್ಷನ್ ಅಲ್ಲಿ ನೋಡಿದ್ರೆ ಟು ದ ಪವರ್ -1 ಆಪ್ಷನ್ ಇಲ್ಲ. ಸೊ ಇದನ್ನ ಮತ್ತೆ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, -1 ಅಂದ್ರೆ ಏನು? ಇದನ್ನ ನಾವು ಡಿನಾಮಿನೇಟರ್ ಗೆ ಹಾಕ್ಬೋದು, ಅವಾಗ ಪ್ಲಸ್ ಆಗುತ್ತೆ. ಸೊ ಇದನ್ನ ಡಿನಾಮಿನೇಟರ್ ತಗೊಂಡು ಹೋದ್ರೆ ಇದು +1 ಆಯ್ತು, ಸರಿನಾ? ಓಕೆ, ಇದನ್ನ ಈಗ ಮತ್ತೆ ಡಿನಾಮಿನೇಟರ್ ನಲ್ಲಿ ಮತ್ತೆ ಫ್ರಾಕ್ಷನ್ ಇದೆ. ಸೊ ನೀವು ರೆಸಿಪ್ರೋಕಲ್ ತಗೊಂಡ್ರೆ ಇದು ನ್ಯೂಮರೇಟರ್ ಹೋಯ್ತು. ಯಾವ್ದು? ಎಕ್ಸ್ ಬೈ ಎಕ್ಸ್ ಇಂಟು ವೈ. ಆಮೇಲೆ ಡಿನಾಮಿನೇಟರ್ ನಲ್ಲಿ ಏನು ಉಳಿತು? ಎಕ್ಸ್ ಪ್ಲಸ್ ವೈ. ಅಂಡ್ ದಟ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್. ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಸಿ. ಓಕೆ.